ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನಿವತ್ತು ತಿಂಡಿ ಎಲ್ಲ ರೆಡಿ ಮಾಡಿದ್ದೇನೆ ಬೇಗ. ಇನ್ನು ತಿಂಡಿ ತಿನ್ನಬೇಕು. ಇವತ್ತು ನಾನು ನೀರು ದೋಸೆ ಮಾಡಿದ್ದೇನೆ. ತಿಂಡಿ ತಿನ್ನುವ ಬನ್ನಿ. ನಿಂಗೆ ತಿಂಡಿ ಬೇಡವಾ? ನಿಂಗೆ ಎಂತ ಕೋಪ ಬಂದಿದೆ? ನಿಂಗೆ ಯಾಕೆ ಕೋಪ ಬಂದಿದೆ? ಎಷ್ಟು ದೋಸೆ ಬೇಕು ನಿಂಗೆ? ಎಷ್ಟು ದೋಸೆ ಬೇಕು? ಒಂದು. ಸರಿ. 3 ಎಷ್ಟು? 2 3 4 ಒಂದೊಂದು ದೋಸೆ ಇಷ್ಟು ಒಂದೇ ಸಾಕಾ? ಸರಿ, ತಿನ್ನುವಾ? ಒಂದಂದ್ರೆ ಇಷ್ಟು. ತಿಂಡಿ ತಿನ್ನುವಾ? ಇಷ್ಟು. 2 ಅಂದ್ರೆ ಇಷ್ಟು. ಆಯ್ತು, ಒಂದು ತಿಂಡಿ ತಿನ್ನುವಾ? ಹಂಗಂದ್ರೆ ನಿನ್ನೆ ಗ್ಯಾಸ್ ವಿಡಿಯೋ. ಇವತ್ತು ನಾನು ತಿಂಡಿ ನೀರು ದೋಸೆ ಮಾಡಿದ್ದೇನೆ. ನೀರು ದೋಸೆ ಜೊತೆ ತರಕಾರಿ ಸಾಂಬಾರುಂಟು, ಅದು ಹಾಕಿ ತಿನ್ನುವುದು. ನನ್ನ ಮಗಳಿಗೆ ಒಂದೇ ದೋಸೆ ಸಾಕಂತ ಹೇಳ್ತಾ ಇದ್ದಾಳೆ. ನಾನು 2 ದೋಸೆ ಹಾಕಿದರೆ ಅವಳು ಒಂದೇ ದೋಸೆ ಸಾಕಂತ ಹೇಳ್ತಾ ಇದ್ಳು. ತಿನ್ನುವ ದೋಸೆ? ಬೇಡವಾ? ಯಾಕೆ, ನಿಂಗೆ ಎಂತ ತಿಂಡಿ ಬೇಕು ಮತ್ತೆ? ಬಾ, ದೋಸೆ ತಿನ್ನುವ. ಇವತ್ತು ನಾನು ಎಳ್ಳು ಜ್ಯೂಸ್ ಮಾಡಿದ್ದೇನೆ. ಎಳ್ಳು ಹಾಗೆ ಬೆಲ್ಲ ಹಾಕಿ ಜ್ಯೂಸ್ ಮಾಡಿದ್ದೇನೆ. ನಿಂಗೆ ಬೇಕಾ? ನಿಂಗೆ ಎಳ್ಳು ಜ್ಯೂಸ್ ಬೇಡವಾ? ನೋಡು ಕುಡಿದು ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡು. ಒಳ್ಳೆಯದಿದೆ. ಸ್ವಲ್ಪ ಸೌದೆ ಉಂಟು, ಅದನ್ನು ತರಲಿಕ್ಕೆ ಹೋಗ್ತಾ ಇದ್ದೇವೆ. ಮಳೆಗಾಲಕ್ಕೆ ಇನ್ನೂ ನೀರೆಲ್ಲ ಬಿಸಿ ಮಾಡಲಿಕ್ಕೆ, ಸ್ನಾನ ಮಾಡಲಿಕ್ಕೆ ಬೇಕಲ್ವ, ಹಾಗಾಗಿ ನಾನು ಮತ್ತು ನನ್ನ ಮಗಳು. ಯಾವ್ಯಾವುದು ನಾಯಿ ಮುಟ್ಟಬಾರ್ದಮ್ಮ. ಹಾಗಪ್ಪಿನ ನೋಡಿ, ಅಲ್ಲಿ ನಾಯಿ ಅರ್ಧ ಬಂದಿದೆ, ಅದನ್ನು ನಾನು ಮಾತಾಡಿಸ್ತಾ ಇದ್ದಾಳೆ. ಅವಳಿಗೆ ನಾಯಿ, ಬೆಕ್ಕು, ದನ ಇದೆಲ್ಲ ತುಂಬ ಇಷ್ಟ. ಬಾ, ಮುಟ್ಟಬಾರ್ದು ಈಚೆ. ಅದು ಯಾರ್ದು ನಾಯಿ ಅಲ್ವಾ, ಹಾಗೆಲ್ಲ ಒಟ್ಟಾರೆ ಮುಟ್ಟಬಾರ್ದಮ್ಮ, ಕಚ್ಚಿದ್ರೆ. ಬಾ, ಹೋಗು ಬಾ. ಬಾ ಚಿನ್ನ. ಹೌದು, ನೀರು ಕುಡಿಲಿಕ್ಕೆ ಬಾಯಾರಿಕೆ ಆಗ್ತಲ್ಲ, ಹೌದಲ್ಲ ಮಗ? ಹೌದೌದು ಹೌದು. ಹಾಗೆ ಒಟ್ಟಾರೆ ಯಾವ್ದ್ಯಾವ್ದು ನಾಯಿನೆಲ್ಲ ಮುಟ್ಟಬಾರ್ದು. ನವಿಲು ನೋಡಲಿ, ನವಿಲು ನೋಡು. ನಮ್ದ ಮಿಕ್ಕಿ ಮಿಲಿ ಮಾತ್ರ ಮುಟ್ಟಿದ್ರೆ ತೊಂದರೆ ಇಲ್ಲ. ನಡಿ ಹೋಗು. ಗೊತ್ತಿಲ್ಲ. ಯಾರು ಹೇಳಿದ್ದು? ಅಲ್ಲ, ಅದೆಲ್ಲ ಮುಟ್ಟಬಾರ್ದು, ಪ್ಲಾಸ್ಟಿಕ್. ನಡಿ. ಅದಾ ಡ್ರಮ್. ಎಂತ ಇರುತ್ತೆ ಅದೆಲ್ಲ ಎಂತ ಇಲ್ಲ. ಬಾ, ನೀರುಂಟು. ನೀರಿಲ್ಲ, ಖಾಲಿ. ಎಲ್ಲಿ ಹೋಯ್ತು ನಾಯಿ? ನಾಯಿ ಎಲ್ಲಿ ಹೋಯ್ತು? ಹಿಡ್ಕೊ. ಅದಲ್ಲ, ಅದು ಸೌದೆ ಹಿಡ್ಕೊ. ಬಾ. ಯಾವ್ದು ಹಿಡ್ಕೊಳ್ತಿ ಈಗ? ಆಗ್ತದಾ? ಮೆಲ್ಲ. ಹಾಂ, ನಾ ಬರ್ತೇನೆ. ಇಲ್ಲಿ ಒಂದು ದೊಡ್ಡ ಮಾವಿನ ಮರ ಉಂಟು. ಇದರಲ್ಲಿ ಸ್ವಲ್ಪ ಮಾವಿನಕಾಯಿ ಆಗಿದೆ. ಹಣ್ಣುಂಟಾ, ಹಣ್ಣು ಬಿದ್ದಿದೆ ಅಂತ ನೋಡ್ಲಿಕ್ಕೆ ಬಂದಿದ್ದೇನೆ. ಹಣ್ಣು ಉಂಟಾ ಅಂತ ನೋಡಲಿಕ್ಕೆ ಬಂದೆ. ಇದು ಒಂದು ಹಣ್ಣು ಕೂಡ ನಮಗೆ ಸಿಗುವುದಿಲ್ಲ. ಎಲ್ಲ ಎಂತ ಆಗ್ತದೆ ಅಂತ ಹೇಳಿದರೆ ಹಕ್ಕಿ ತಿಂದು ಹೋಗ್ತದೆ, ಸಿಗುವುದೇ ಇಲ್ಲ. ಹಕ್ಕಿ, ಅಳಿಲು
ಎಲ್ಲ ತಿಂದು ಹೋಗ್ತದೆ. ಬಾ ಇಲ್ಲಿ ಬಾ ಬಾ ಮನೆಗೆ ಹೋಗುವ. ನಾವು ನಿನ್ನೆ ಅಮೆಝಾನಿಂದ ಒಂದು ಪ್ರಾಡಕ್ಟ್ ತಂದಿದ್ದೇವಲ್ಲ, ಅದನ್ನು ಅನ್ಬಾಕ್ಸ್ ಮಾಡಲಿಕ್ಕೆ ಉಂಟು. ಈಗ ಅನ್ಬಾಕ್ಸ್ ಮಾಡುವ, ಮನೆಗೆ ಹೋಗುವ. ಅಮೆಝಾನಿಂದ ಒಂದು ಪ್ರಾಡಕ್ಟನ್ನು ಬೈ ಮಾಡಿದ್ವಿ, ಅದನ್ನು ನಾನು ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಇದು ಓಪನ್ ಬಾಕ್ಸ್ ಡೆಲಿವರಿ, ಆ ಸೀಲ್ಡೆಲ್ಲ ಓಪನ್ ಆಗಿದೆ. ಇದರ ಒಳಗಿರುವ ಐಟಮನ್ನು ಈಗ ಅನ್ಬಾಕ್ಸಿಂಗ್ ಮಾಡುವ. ಇದು ಪ್ರೆಸ್ಟೀಜ್ ಅವರದ್ದು LPG ಗ್ಯಾಸ್ ಸ್ಟವ್ 2 ಬರ್ನರ್. ಇದು ಗ್ಲಾಸ್ ಟಾಪ್. ಇದು ಎತ್ತದಾ ನೀನು ಎತ್ಕೊಂಬ ಸರಿ ಬಿಡು. ಬಾಕ್ಸ್ ಆ ಕಡೆ ಯಾವುದು ಸೈಡಲ್ಲಿ ಇಡಿ, ಬ್ಯಾಗ್ ಕಟ್ ಮಾಡ್ಲಿಕ್ಕೆ. ಈಗ ಬಾಕ್ಸಲ್ಲಿ ಏನೆಲ್ಲ ಇದೆ ನೋಡುವ, ತೆಗಿಯುವ. ತೆಗಿತೀವಿ ಬಿಡು. ಸರಿ, ಇದು ಬಾಕ್ಸ್ ಖಾಲಿ. ಬಾಕ್ಸ್ ಸೈಡಿಗೆ ಹಾಕು. ಹಾಂ, ನಿನಗೆ ಆಯಿತಾ? ತಡಿ ತಡಿ, ಅದು ಬೇಕಾ? ಸುಮ್ಮನೆ ಈಗ ಸ್ವಲ್ಪ. ನೀನು ಎಂತ ಬರತ್ತಿ ನೀನು? ಇದು ಗ್ಯಾಸ್ ಸ್ಟವ್. ಇವಾಗ ಸ್ಟವ್ ಜೊತೆ ಒಂದು ಸ್ಪಾರ್ಕ್ ಲೈಟರ್ ಬಂದಿದೆ. ಆಮೇಲೆ ಇದ್ರ ಜೊತೆ ಒಂದು ಫ್ರೀಯಾಗಿ ನೈಫ್ ಇದೆ. ಆಮೇಲೆ ಇದೆರಡು ಫ್ಯಾನ್ ಸಪೋರ್ಟರ್ ಸ್ಟ್ಯಾಂಡ್ ಎರಡಿದೆ. ಆಮೇಲೆ ಒಂದು ಇದು ತಂದೂರಿ ಸ್ಟ್ಯಾಂಡ್, ತಂದೂರಿ ಮಾಡಲಿಕ್ಕೆ ಇದ್ರ ಮೇಲೆ ಹೀಗೆ ಇಟ್ಕೊಂಡು. ಇದೊಂದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ತುಂಬ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ತುಂಬ ಹಾರ್ಡ್ ಆಗಿದೆ, ವೆಯ್ಟ್ ಇದೆ ತುಂಬ. ಈ ಥರ ಇಡ್ಬೋದು. ಇದು ಎರಡು ಬರ್ನರ್ ಕೂಡ ಅಡ್ಜಸ್ಟ್ ಆಗ್ತದೆ. ಇದೊಂದು ದೊಡ್ಡದು, ಒಂದು ಚಿಕ್ಕದು ಬರ್ನರ್ ಇರ್ತದೆ. ಆಮೇಲೆ ನೋಡಿ, ಇದು 4 ರಬ್ಬರ್ ಲೆಗ್ಸ್ ವಿತ್ ಸ್ಟೈನ್ಲೆಸ್ ಸ್ಟೀಲ್ ನಟ್. ಆಗ ಬಿಡು, 4 ರಬ್ಬರ್ ಲೆಗ್ಸ್ ಆಯಿತು. ಹಾಂ ಸರಿ, ನೀನು ಇಟ್ಕೊ. ಆಮೇಲೆ ಇದೊಂದು 1.5 ಮೀಟರ್ದು LPG ಹೋಸ್, ಇದು ಕೂಡ ಒಂದು ಕೊಟ್ಟಿದ್ದಾರೆ. ಆಮೇಲೆ ಇದು ಟಫನ್ ಗ್ಲಾಸು, ಸುಪೀರಿಯರ್ ಕ್ವಾಲಿಟಿ. ಇದು ಕೂಡ 2 ಬರ್ನರ್, ಫುಲ್ಲು ಬ್ರಾಸ್ ಬರ್ನರ್, ತುಂಬ ಚೆನ್ನಾಗಿದೆ. ವೈಟ್ ಇದೆ, ಚೆನ್ನಾಗಿದೆ. 2 ಪ್ಯೂರ್ ಬ್ರಾಸ್ ಇದು. ಹಾಗೆ ಇದು ತೋರಿಸು. ಪ್ಲೇಟ್ ಕೂಡ ಇದು ಚೆನ್ನಾಗಿದೆ. ಅದು ಸ್ಟೈನ್ಲೆಸ್ ಸ್ಟೀಲ್. ಇದು ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲು. ಡ್ರಿಪ್ ಟ್ರೇ ಇದೆಲ್ಲ ಕ್ಲೀನ್ ಮಾಡಲಿಕ್ಕೆ ಕೂಡ ಚೆನ್ನಾಗಾಗ್ತದೆ. ಇದು ಪ್ಯೂರಾಗಿ ಸ್ಟೈನ್ಲೆಸ್ ಸ್ಟೀಲ್ ಆಗಿದೆ. ಆಮೇಲೆ ಇದು ಬಂದುಬಿಟ್ಟು ನಮ್ಮದಿದು ಆಟೋಮೆಟಿಕ್ ಅಲ್ಲ, ಮ್ಯಾನ್ಯುವಲ್ ಇಗ್ನಿಷನ್. ಇದೆರಡು ನಾಬ್ಸು ಕೂಡ ಹೀಟ್ ರೆಸಿಸ್ಟೆಂಟು. ಆಮೇಲೆ ಇದು ಟಫನ್ ಗ್ಲಾಸ್. ಆಮೇಲೆ ಬ್ಯಾಕ್ ಸೈಡ್ ನೋಡೋದಾದರೆ ತುಂಬ ಚೆನ್ನಾಗಿದೆ. ಸ್ಟೈನ್ಲೆಸ್ ಸ್ಟೀಲು, ಕೋಟೆಡ್ ಸ್ಟೈನ್ಲೆಸ್ ಸ್ಟೀಲು. ಇರಲಿ ಮಗ, ನೋಡಿ ಇದು 4 ರಬ್ಬರ್ ಲೆಗ್ ಇದಕ್ಕೆ.
ಬಿಚ್ಚಿ ಕೊಡ್ಕ ಬಿಚ್ಚಿ ಕೊಡೋದು ಬೇಡ ನೀನು. ನನ್ನ ಮಗಳು ಬಿಚ್ಚಿ ಕೊಡ್ತಾಳೆ ಅಂತ ನೋಡಿ. ಈ ಥರ ಹಾಕಿಬಿಟ್ಟು ಇದು ಒಳಗಡೆ ನಟ್ ಹಾಕಿ ಬಿಟ್ಟು ಮಾಡಿದರೆ ಆಯಿತು. ಈ ಥರದ್ದು 4 ಸೈಡ್ ಕೊಟ್ಟಿದ್ದಾರೆ ರಬ್ಬರ್ ಲೆಗ್ಸು. ಇದು ಕೂಡ ಚೆನ್ನಾಗಿದೆ. LPGಯಿಂದ ಕನೆಕ್ಟ್ ಮಾಡಲಿಕ್ಕೆ ನಾಬ್. ಆಮೇಲೆ ಇದರದ್ದು ನಮ್ಮ ಸ್ಟವ್ ವೆಯ್ಟ್ ಬಂದುಬಿಟ್ಟು 6.9 kg, ಹೆವಿ ಇದೆ. ಹಾಗೆ ಮತ್ತೊಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇದು ಯಾವುದೇ ಸ್ಪೇರ್ ಪಾರ್ಟ್ಸ್ ಹೋದರೂ ಕೂಡ ಆನ್ಲೈನಲ್ಲಿ ಸಿಗ್ತದೆ ಎಲ್ಲ ಪ್ರತಿಯೊಂದು. ಇದು 2 year ವಾರಂಟಿ ಬಂದುಬಿಟ್ಟು ಓನ್ಲಿ ಟಪಾನ್ ಗ್ಲಾಸಿಗೆ ಮಾತ್ರ 2 year ವಾರಂಟಿ. ಓವರಾಲ್ ವಾರಂಟಿ ಬಂದುಬಿಟ್ಟು 6 month ಮಾತ್ರ. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ನಿಮಗೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.